ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ನಮ್ಮ ಕರ್ತನ ಮಾತುಗಳು ನಮಗೆ ಜೀವ ಕೊಡುತ್ತವೆ. ನಮ್ಮನ್ನು ಬದುಕುವಂತೆ ಮಾಡುವುದೇ ಆತನ ಮಾತುಗಳು ಪ್ರಿಯರೇ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕೋನೆಂದು ಮೇಲಿಂದ ಮೇಲೆ ಹೇಳ್ತಿದ್ದೇನಲ್ಲವೇ? ಬೈಬಲ್ ಓದುತ್ತೀರಾ? ನೀವು ಓದುತ್ತಾ ಇರಿ, ಬೈಬಲನ್ನು ಓದಿರಿ. ದೈವ ಚಿತ್ತಾನುಸಾರವಾಗಿ ನಮ್ಮ ಪ್ರಾರ್ಥನೆ ಇರ್ತವೆ, ನಮ್ಮ ಮಾತುಗಳಿರ್ತವೆ, ಪ್ರವರ್ತನೆ ಇರ್ತವೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೆ ನೀವು ಕೊಟ್ಟ ಧರ್ಮಶಾಸ್ತ್ರಕ್ಕಾಗಿ ನಿಮಗೆ ವಂದನೆಗಳು. ಅದು ಎಲ್ಲರಿಗೂ ಲಭ್ಯವಾಗಿರುವುದಕ್ಕಾಗಿ ನಿಮಗೆ ವಂದನೆಗಳು. ಅನೇಕ ಭಾಷೆಗಳವರಿಗೆ ಅವರವರ ಭಾಷೆಯಲ್ಲಿ ಒದಗಿಸಲ್ಪಟ್ಟಿರುವ ಪರಿಶುದ್ಧ ಸತ್ಯವೇದವಾಗಿರುವ ಹೋಲಿ ಬೈಬಲ್ಗಾಗಿ ನಿಮಗೆ ವಂದನೆಗಳು. ಈ ವಾಕ್ಯವನ್ನು, ನಿಮ್ಮ ವಾಕ್ಯವನ್ನು ಪಠಿಸಿ ಧ್ಯಾನಿಸುವುದಕ್ಕಾಗಿ, ಆ ವಾಕ್ಯದ ಮಾರ್ಗಗಳಲ್ಲಿ ನಡೆಯಲು ನಮಗೆ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೈಬಲ್ ಓದಿದ್ದೀರಾ ಪ್ರಿಯರೇ? ಎಷ್ಟು ಓದಿದ್ದೀರಿ? ಎಷ್ಟೊತ್ತು ಓದಿದ್ದೀರಿ? ಬಹಳಷ್ಟು ಜನ ಹೇಳ್ತಾ ಇದ್ರು, ಲಾಕ್ಡೌನ್ಗಿಂತ ಮುಂಚೆ ನಾವು ಯಾವತ್ತೂ ಚರ್ಚಿಗೆ ಹೋಗ್ತಾ ಇರಲಿಲ್ಲ, ಯಾವತ್ತೂ ಬೈಬಲ್ ಓದುತ್ತಾ ಇರಲಿಲ್ಲ, ಪ್ರಾರ್ಥನೆ ಸರಿಯಾಗಿ ಮಾಡಿಕೊಳ್ತಾ ಇರಲಿಲ್ಲ. ಆದರೆ ದೇವರು ಆ ಸೀಸನ್ನಲ್ಲಿ ನಮ್ಮನ್ನು ರೂಮಲ್ಲಿ ಕೂತ್ಕೊಳ್ಳುವಂತೆ ಮಾಡಿ, ಮನೆಯಲ್ಲಿ ಕೂತ್ಕೊಳ್ಳುವಂತೆ ಮಾಡಿ, ನಮ್ಮೊಂದಿಗೆ ಮಾತಾಡಿದ ವಿಷಯಗಳು, ಬೈಬಲಿನ ಪ್ರಾಮುಖ್ಯತೆ, ಪ್ರಾರ್ಥನೆಯ ಪ್ರಾಮುಖ್ಯತೆ, ಆಲಯಕ್ಕೆ ಹೋಗುವ ಅವಶ್ಯಕತೆಗಳ ಕುರಿತಾಗಿ ನಾವು ಬಹಳಷ್ಟು ವಿಷಯಗಳನ್ನು ಕಲಿತಿದ್ದೇವೆ. ಅಂದಿನಿಂದ ಬೈಬಲನ್ನು ನಾವು ಬಹಳ ಚೆನ್ನಾಗಿ ಓದುತ್ತಿದ್ದೇವೆ. ಬೈಬಲ್ ಓದೋದಷ್ಟೇ ಅಲ್ಲ, ಪ್ರಾರ್ಥನೆ ಕೂಡ ಮಾಡ್ತಿದ್ದೇವೆ ಎಂದು ನಿಮ್ಮಲ್ಲಿ ಅನೇಕರು ತಿಳಿಸ್ತಾ ಇದ್ದೀರಿ. ಮತ್ತೆ ನಿಮ್ಮ ಸಂಗತಿ ಏನು? ಹೌದು ಬ್ರದರ್, ಒಂದು ಕಾಲದಲ್ಲಿ ಚೆನ್ನಾಗಿ ಓದಿದ್ದೆವು, ಈಗ ಕೆಲಸ ಜಾಸ್ತಿ ಆಗಿರೋದ್ರಿಂದ ಓದೋದನ್ನು ಬಿಟ್ಟಿದ್ದೇವೆ ಅನ್ನುತ್ತೀರಾ? ಅಯ್ಯೋ, ಬಹಳಷ್ಟು ಜನರ ಭಕ್ತಿ ಏರಿಳಿತದ ಭಕ್ತಿ ಅನ್ನುತ್ತಾರಲ್ಲವೇ, ಒಂದು ದಿನ ಹೆಚ್ಚು, ಒಂದು ದಿನ ಕಡಿಮೆ ಇರುತ್ತೆ. ಆ ರೀತಿ ಇರಬಾರ್ದು. ಯು ಮಸ್ಟ್ ಹ್ಯಾವ್ ಸ್ಟೆಬಿಲಿಟಿ. ಅದರೊಂದಿಗೆ ದೇವರನ್ನು ಹಿಂಬಾಲಿಸಬೇಕು, ತಾಳ್ಮೆಯಿಂದ ಫಲಿಸಬೇಕು, ತಾಳ್ಮೆಯಿಂದ ಓಡಬೇಕು, ತಾಳ್ಮೆಯಿಂದ ವಾಕ್ಯವನ್ನು ಧ್ಯಾನಿಸಿ ವಾಕ್ಯಾನುಸಾರವಾಗಿ ಜೀವಿಸಬೇಕು. ವೇಗವಾಗಿ ಭಕ್ತಿ ಬರಲ್ಲ ಪ್ರಿಯರೇ. ಫಾಸ್ಟ್ ಫುಡ್ಡು, ಫಾಸ್ಟ್ ಕಾರ್ಯಗಳಿಗೆ ರೂಢಿಯಾಗಿ ಮನುಷ್ಯನು ಬೇಗನೆ ತನ್ನ ಜೀವಿತ ದಿನಗಳನ್ನು ಮುಗಿಸಿಕೊಳ್ತಿದ್ದಾನೆ. ದೇವರ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಕಲಿತುಕೊಳ್ಳುವುದಾದರೆ, ಆತನ ಪಾದದ ಬಳಿಯಲ್ಲಿ ಪ್ರಶಾಂತವಾಗಿ ಕೂತಿರುವ ಮರಿಯಳ ಕುರಿತು ಯೇಸು ಏನು ಹೇಳ್ತಾರೆ? ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಯಾರೂ ತೆಗೆದು ಹಾಕುವುದಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ತೆಗೆದುಕೊಳ್ಳಬಹುದೇನೋ, ನಿಮ್ಮ ಆರೋಗ್ಯ ಹೋಗ್ಬಹುದೇನೋ, ನಿಮ್ಮ ಹುದ್ದೆ ಹೋಗ್ಬಹುದೇನೋ, ಆದರೆ ಯಾರೂ ತೆಗೆದು ಹಾಕಲಾರದಂತಹ ಆಶೀರ್ವಾದ ನಿಮಗೆ ಬೇಕಾದರೆ ಯೇಸುವಿನ ಪಾದಗಳ ಬಳಿಯಲ್ಲಿ ಕಾದುಕೊಂಡಿರಿ. ಆತನೊಂದಿಗೆ ಮಾತಾಡಿಕೊಳ್ಬೇಕು, ಆತನ ಮಾತು ಕೇಳಿಸಿಕೊಳ್ಬೇಕು, ಆತನೊಂದಿಗೆ ಸಂಭಾಷಿಸಿ ಸಹವಾಸ ಮಾಡಬೇಕು. ಅದೇ ನಿಜವಾದ ಕ್ರೈಸ್ತಿಯ ಭಕ್ತಿ. ಆ ರೀತಿಯಾಗಿ ನಿಮ್ಮನ್ನು ನಡೆಸುವುದಕ್ಕಾಗಿಯೇ ಈ ರೀತಿಯಾಗಿ ಪ್ರತಿದಿನ ಬೆಳಗಿನ ಜಾವ, ಪ್ರತಿಯೊಂದು ದಿನ ಅನುದಿನದ ಧ್ಯಾನವನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಈ ದಿನಮಾನಗಳಲ್ಲಿ ಆಲಯಗಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಹೋಗುವುದರಿಂದ, ಸ್ವಲ್ಪ ಸಂದೇಶ ಕೇಳುವುದರಿಂದ, ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇರುವುದರಿಂದಲೇ ಕ್ರೈಸ್ತರ ಜೀವಿತದಲ್ಲಿ ಶಕ್ತಿ ಇಲ್ಲ ಪ್ರಿಯರೇ, ಜಯವಿಲ್ಲ, ದಿವ್ಯದಾನಗಳಿಲ್ಲ, ಸಾಕ್ಷಿ ಕೂಡ ಇಲ್ಲ. ಇಂದಿನಿಂದ 24 ಗಂಟೆ ದೇವ್ರು ಕೊಟ್ಟಿದ್ದಾರಲ್ವೋ, 3 ಗಂಟೆ ಕನಿಷ್ಠ ದೇವ್ರಿಗೆ ಕೊಡಬಾರ್ದು? 2 ಗಂಟೆ 40 ನಿಮಿಷ ದಶಮ ಭಾಗ ಆಗುತ್ತೆ, ಅದು ಆತನ ಸೊತ್ತನ್ನುತ್ತೇವಲ್ಲವೇ? ಕನಿಷ್ಠ ದಿನಕ್ಕೆ 2 ಗಂಟೆ 40 ನಿಮಿಷ ದೇವರ ಸನ್ನಿಧಿಯಲ್ಲಿ ಕಳೆಯುವುದು ಅಭ್ಯಾಸ ಮಾಡಿಕೊಂಡು ನೋಡಿ ಪ್ರಿಯರೇ, ಆವಾಗ ನೀವು ಅಭಿವೃದ್ಧಿಯಾಗುತ್ತೀರಿ. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ ಆ ಕಾಲದ ಇಸ್ರಾಯೇಲರು ಹೀಗೆಯೇ ಭಕ್ತಿಯಲ್ಲಿ ಹಿಂಜರಿದು ಹೋದಾಗ, ದೇವರ ವಾಕ್ಯ ನಿರ್ಲಕ್ಷ್ಯ ಮಾಡಿದಾಗ, ದೇವರ ಸನ್ನಿಧಿ ನಿರ್ಲಕ್ಷ್ಯ ಮಾಡಿದಾಗ, ಅನ್ಯರೊಂದಿಗೆ ಬೆರೆತುಕೊಂಡು ಲೋಕದೊಂದಿಗೆ ಸ್ನೇಹ ಮಾಡಿದಾಗ ಭಕ್ತಿಹೀನರಾಗಿ ಬಿಟ್ರು. ದೇವರ ಕೋಪಕ್ಕೆ ಗುರಿಯಾಗ್ತಾರೆ. ದೇವರು ಅವರ ಕೈ ಬಿಟ್ಟಾಗ ಅವರು ಶತ್ರುಗಳ ಪಾಲಾಗ್ತಾರೆ. ಅಂತಹ ಸಮಯದಲ್ಲಿ ದೇವರು ನೆಹೆಮೀಯ, ಎಜ್ರನಂಥವರನ್ನು ಎಬ್ಬಿಸಿ ಆ ಜನಾಂಗಗಳಲ್ಲಿ ದೊಡ್ಡ ಉಜ್ಜೀವನ ತರುವುದಕ್ಕಾಗಿ ಪ್ರಯತ್ನಿಸುತ್ತಾರೆ. ಹೇಗೆ ಪ್ರಯತ್ನಿಸುತ್ತಾರೆ ಎನ್ನುವಾಗ ಮೊದಲು ನೆಹೆಮೀಯನು ತಾನು ಕೂತ್ಕೊಂಡು ಕಣ್ಣೀರಿಟ್ಟು
ಕೆಲವು ತಿಂಗಳುಗಳವರೆಗೂ ಪ್ರಾರ್ಥಿಸಿ ಆ ನಂತರ ಪ್ರಯತ್ನ ಮಾಡುತ್ತಾನೆ ದೇವರ ಯೆರೂಸಲೇಮ್ ಪಟ್ಟಣದ ಪೌಳಿಗೋಡೆ ಬಿದ್ದೋಗಿರುವುದನ್ನು ತಿರುಗಿ ಕಟ್ಟಲು. ಪತನವಾಗಿರುವಂತಹ ಇಸ್ರಾಯೇಲ್ ಜನಾಂಗದವರ ಭಕ್ತಿಹೀನತೆಯನ್ನು ಪುನರುಜ್ಜೀವಗೊಳಿಸುವುದಕ್ಕಾಗಿ ಎಜ್ರನಂತಹ ಶಾಸ್ತ್ರಿಯೊಂದಿಗೆ ಕೆಲಸ ಮಾಡ್ತಾನೆ. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ ವಚನ 1. ಅದೇ ತಿಂಗಳಿನ 24ನೇ ದಿನದಲ್ಲಿ ಇಸ್ರಾಯೇಲರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲಾ ಅನ್ಯಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು ತಮ್ಮ ಪಿತೃಗಳ ಪಾಪವನ್ನು ಆತನಿಗೆ ಅರಿಕೆ ಮಾಡಿದರು. ಮತ್ತು ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳದಲ್ಲೇ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು. ಅವರು ಪ್ರಾರ್ಥನೆ ಮಾಡ್ತಾರೆ, ಪಾಪಗಳನ್ನು ಒಪ್ಪಿಕೊಳ್ತಾ ಪ್ರಾರ್ಥನೆ ಮಾಡ್ತಾರೆ, ಮತ್ತು 3 ತಾಸು, ಒಂದು ಹೊತ್ತು ಅಂದರೆ 3 ರಿಂದ 4 ಗಂಟೆಗಳ ಕಾಲ ಅದಾಗಿರುತ್ತೆ. ಒಂದು ದಿನದಲ್ಲಿ 3 ಗಂಟೆಗೆ ಒಂದು ಜಾವ ಎಂದು ಕೂಡ ಹೇಳಬಹುದು. ಮೊದಲ ಜಾವು, 2ನೇ ಜಾವ, 3ನೇ ಜಾವ ಎಂದು ಸುಮಾರು 3-4 ಗಂಟೆಗಳವರೆಗೂ ಏನ್ ಮಾಡ್ತಾರೆ ಅವರು? ನಿಂತುಕೊಂಡು. 4 ಗಂಟೆಗಳವರೆಗೂ ನಿಲ್ಲಲು ಸಾಧ್ಯವೋ? 4 ಗಂಟೆಗಳವರೆಗೂ ನಿಂತವರಾಗಿ ಏನಂತೆ ಅವರು ಪ್ರಾರ್ಥನೆ ಮಾಡಿದರು. ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ತಮ್ಮ ದೇವರಾದ ಯೆಹೋವನಿಗೆ ನಮಸ್ಕರಿಸುತ್ತಾ ಇದ್ರು. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ 4 ಅವರ್ಸ್ ದೇವರ ಸನ್ನಿಧಿಯಲ್ಲಿ ಉಚ್ಚರಿಸಲು ಶಕ್ಯವಾದ ನರಳಾಟದಿಂದ ಮಾಡುವ ಪ್ರಾರ್ಥನೆ, ಅನೇಕರಿಗೋಸ್ಕರ ವಿಜ್ಞಾಪನೆ ಮಾಡುವ ಪ್ರಾರ್ಥನೆ ಮಾಡಿದೀರಾ? ಈಗ ಈ ದಿನಮಾನಗಳಲ್ಲಿ ಸಭೆಗಳಲ್ಲಿ ಆಲ್ನೈಟ್ ಪ್ರೇಯರ್ಸ್ ಎಂದು ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ, ಕೇಳ್ತೇವೆ. ಆಲ್ನೈಟ್ ಅನ್ನುತ್ತಾರೆ, ಆದರೆ ಆಲ್ನೈಟ್ ಅಂದರೆ ಎಲ್ಲಿಂದ ಎಲ್ಲಿಯವರೆಗೂ? ನಿಜವಾಗ್ಲೂ ಹೇಳಬೇಕಾದ್ರೆ 6 to 6 ಇರಬೇಕು. ಕೆಲವರು ಹೇಳ್ತಾರೆ 6 to 12 ಅಂದ ಕೂಡಲೇ ಡೇಟ್ ಬದಲಾಗುತ್ತೆ, ಬೆಳಗಾಗುತ್ತೆ ಅಲ್ಲವೇ? ರಾತ್ರಿ 12 ಗಂಟೆ ಆದ ಕೂಡಲೇ AM ಆಗ್ತದಲ್ಲವೇ ಅನ್ನುತ್ತಾರೆ. ಬಟ್ ರಾತ್ರಿ ಇಡೀ ಇರಬೇಕು. ಹೋಗ್ಲಿ 6 ಗಂಟೆ ಎಂದಾದರೂ ನೀವು ಪ್ರಾರ್ಥಿಸಿದ್ದೀರಾ? ಹೋಗ್ಲಿ 4 ಗಂಟೆ ಕಳೆದಿದ್ದೀರಾ ಕನಿಷ್ಠ? ಒಂದು 4 ಗಂಟೆ ಮೊಳಕಾಲೂರಿ ನೋಡಿರಿ, 4 ಗಂಟೆ ನಿಂತ್ಕೊಂಡು ನೋಡಿರಿ, ಕೈಗಳನ್ನೆತ್ತಿರಿ, ಪ್ರಾರ್ಥನೆ ಮಾಡಿ ನೋಡಿರಿ. ಎಷ್ಟು ದೊಡ್ಡ ಬಿಡುಗಡೆ ಉಂಟಾಗ್ತದೆ ನೋಡಿರಿ, ಎಷ್ಟು ಥರೋ ಕ್ಲೆನ್ಸಿಂಗ್ ಉಂಟಾಗ್ತದೆ ನೋಡಿ. ಆಗ ನಿಮಗೆ ಅರ್ಥ ಆಗುತ್ತೆ. 3-4 ತಾಸುಗಳವರೆಗೂ ನಿಂತುಕೊಂಡು ತಮ್ಮ ಪಾಪಗಳನ್ನು, ತಮ್ಮ ಪಿತೃಗಳ ಪಾಪಗಳನ್ನು ಒಪ್ಪಿಕೊಳ್ತಾರೆ. ನಮ್ಮ ಪಿತೃರು ಪಾಪ ಮಾಡಿದ್ರೆ ಅದರ ಶಾಪ ನಮ್ಮ ಮೇಲೆ ಬರುತ್ತೆ ಎಂದು ಇತ್ತೀಚೆಗೆ ಯಾರೋ ಕೇಳಿದ್ದಾರೆ. ಹೌದು, ತಂದೆ ತಾಯಿಗಳ ಪಾಪದ ಫಲ ಮಕ್ಕಳ ಮಡಿಲಲ್ಲಿ ಬೀಳುತ್ತದೆ ಎಂದು ವಾಕ್ಯದಲ್ಲಿ ಬರೆಯಲಾಗಿದೆ. ಅವರಿಗೆ ಅದೇ ಅಲ್ಲವೋ ವಾರಸತ್ವ, ಹೆರಿಡಿಟಿ ಅನ್ನುತ್ತಾರಲ್ಲವೇ? ತಂದೆ ತಾಯಿಗಳು ಡಯಾಬಿಟೀಸ್ ಪೇಷಂಟ್ ಆಗಿರೋದಾದ್ರೆ ಅವರ ಮಕ್ಕಳಿಗೆ 15-16 ವರ್ಷಕ್ಕೆ ಅವರು ಕೂಡ ಅದೇ ಡಯಾಬಿಟೀಸ್, ಶುಗರ್ ವ್ಯಾಧಿಯಿಂದ ಬಾಧೆ ಪಡ್ತಾರೆ. ಒಬ್ಬ ಡಾಕ್ಟರ್ ಬಳಿಗೆ ಹೋದಾಗ ಅವರಿಗೆ ಶುಗರ್ ಬಂದಾಗ ನಿಮ್ಮ ವಂಶದಲ್ಲಿ ಯಾರಿಗಾದರೂ ಇದೆಯಾ, ಅದು ಇದು ಎಂದು ಕೇಳ್ತಾರೆ. ಕಾರಣ ಏನು? ಕಾರಣ ಅದೇ, ಇಟ್ಸ್ ಕ್ಯಾರಿಂಗ್ ಆನ್. ಪಾಪ ಸ್ವಭಾವ ಬರ್ತವೆ, ರೋಗಗಳು ಬರ್ತವೆ, ಆ ಶಾಪಗಳು ಬರ್ತವೆ. ಒಬ್ಬ ತಂದೆ ಕೋಟಿ ರೂಪಾಯಿ ಸಂಪಾದಿಸಿ ಸತ್ರೆ ಮಗನಿಗೆ ಕೋಟಿ ರೂಪಾಯಿ ಬರ್ತವೆ. ಆ ಕೋಟಿ ರೂಪಾಯಿ ಮಗನ ಸಾಲ ಮಾಡಿ ಸತ್ರೆ ಯಾರು ಕಟ್ಟಬೇಕು ಹೇಳಿ? ಅವನ ಮಕ್ಕಳೇ ಕಟ್ಟಬೇಕಲ್ಲವೇ? ಅದಕ್ಕಾಗಿಯೇ ನಾವು ಪಾಪಗಳನ್ನು ಒಪ್ಪಿಕೊಳ್ಳುವಾಗ ನಮ್ಮ ಪಾಪಗಳಿಗೋಸ್ಕರವೂ ನಮ್ಮ ಪಿತೃರ ಪಾಪಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವುದಾದ್ರೆ ಅವರು ಒಪ್ಪಿಕೊಳ್ಳಲಾಗುವುದಿಲ್ಲ, ಅವರಿಗೆ ಗೊತ್ತಿಲ್ಲದರಿಂದ. ಅವ್ರ ಪಕ್ಷದಲ್ಲಿ ನೀವು ಒಪ್ಪಿಕೊಳ್ಳುವುದಾದ್ರೆ ನಿಮ್ಮ ಪಾಪ ಅವರ ಪಾಪ ಕ್ಷಮಿಸಿ ಆ ಶಾಪ ನಿಮ್ಮ ಮೇಲೆ ಬರದಂತೆ ಕಾಪಾಡ್ತಾರೆ. ಒಂದು 3 ತಾಸುಗಳವರೆಗೂ ಅವರು ತಮ್ಮ ಪಾಪ, ಪಿತೃಗಳ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಇದ್ರು. ಒಪ್ಪಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಇಫ್ ವಿ ಕನ್ಫೆಸ್ ಅವರ್ ಸಿನ್ಸ್, ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ಆದ್ದರಿಂದ ನಮ್ಮ ಸಕಲ ನೀತಿಯಿಂದ ನಮ್ಮನ್ನು ಶುದ್ಧೀಕರಿಸುತ್ತಾರೆ. ನಿಮ್ಮ ಸ್ಥಿತಿ ನೀವು ಗ್ರಹಿಸಿಕೊಳ್ಳಲಾರದಂತೆ, ನಿಮ್ಮ ಪಾಪ ನೀವು ಒಪ್ಪಿಕೊಳ್ಳಲಾರದಂತೆ ಮುಚ್ಚಿಕೊಳ್ಳುವುದಾದರೆ ಅವುಗಳಿಗೆ ಕ್ಷಮಾಪಣೆ ಸಿಗಲ್ಲ, ತೀರ್ಪಿಗಾಗಿ ಅವು ಸಿದ್ಧಗೊಳ್ಳುತ್ತಿರ್ತವೆ. ಉಪವಾಸ ಪ್ರಾರ್ಥನೆ ಅಲ್ಲವೋ? ಈ ದಿನ ಶುಕ್ರವಾರವಲ್ಲವೋ? ನಮ್ಮ ಚರ್ಚಲ್ಲಿ ಉಪವಾಸ ಪ್ರಾರ್ಥನೆ ಇದೆ. ನಿಮ್ಮ ಸಭೆಗಳಲ್ಲಿರುವಂತಹ ಉಪವಾಸ ಪ್ರಾರ್ಥನೆಗಳಿಗೆ ಹೋಗಿ ಪಾಲ್ಗೊಳ್ಳಿರಿ. ನೀವು ಮನೆಯಲ್ಲಿ ಇದ್ದುಕೊಂಡು ವೈಯಕ್ತಿಕವಾಗಿ ಉಪವಾಸ ಪ್ರಾರ್ಥನೆ ಮಾಡಿರಿ. ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದಾದ್ರೂ ಒಂದು ಒಳ್ಳೆ ವಾಕ್ಯ ಸಾರುವ ಸಭೆಗೆ ಹೋಗಿರಿ, ಅಲ್ಲಿ ಪಾಲ್ಗೊಳ್ಳಿರಿ, ಆಶೀರ್ವದಿಸಲ್ಪಡಿರಿ. ಇಲ್ಲಿ ಒಂದು 3 ತಾಸುವರೆಗೂ ಇಸ್ರಾಯೇಲರು ಕೂಡಿ ಬರ್ತಾರೆ. ಒಬ್ಬರಿಬ್ಬರಲ್ಲ ಪ್ರಿಯರೇ, ಎಲ್ಲರೂ ಅಲ್ಲಿಗೆ ಬಂದು ಅವರೆಲ್ಲರೂ ಅಲ್ಲಿ ನಿಂತು ಅವರೆಲ್ಲರೂ ಒಂದು 3 ತಾಸು
ತಮ್ಮ ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುತ್ತಾ ದೇವರಾದ ಯೆಹೋವನಿಗೆ ಅಡ್ಡ ಬಿದ್ದು ನಮಸ್ಕರಿಸಿದರು. ನಾವು ಒಂದು ವಿಷಯವನ್ನು ಬಾಯಿಂದ ಒಪ್ಪಿಕೊಳ್ಳುವಾಗ ಅದರಿಂದ ನಾವು ಬಿಡಿಸಲ್ಪಡುತ್ತೇವೆ. ನಮ್ಮ ಹೃದಯದಲ್ಲಿ ಒಂದು ವಿಷಯವನ್ನು ಹಾಗೆಯೇ ಮುಚ್ಚಿಟ್ಕೊಳ್ಳುವಾಗ ಆ ವಿಷಯಕ್ಕೆ ನಾವು ಬಂಧಿತರಾಗುತ್ತೇವೆ, ಅದಕ್ಕೆ ನಾವು ಭಯಪಡ್ತಿರ್ತೇವೆ. ನೋಡಿ, ಒಂದು ತಪ್ಪನ್ನು ಮುಚ್ಚಿಕೊಳ್ಳುವವನು ಜೀವಿತದಲ್ಲಿ ಅವನಿಗೆ ನೆಮ್ಮದಿ ಇರಲ್ಲ. ಅದನ್ನು ಹೇಳಿಕೊಳ್ಳುವುದಾದರೆ, ಒಪ್ಪಿಕೊಳ್ಳುವುದಾದರೆ ಕನಿಷ್ಠ ಅದಕ್ಕೆ ಶಿಕ್ಷೆ ಇಲ್ಲದಿದ್ದರೂ ಕೂಡ ಅವನಿಗೊಂದು ದೊಡ್ಡ ಬಿಡುಗಡೆ ಉಂಟಾಗ್ತದೆ ಪ್ರಿಯರೇ, ರಿಲೀಫ್ ಇರುತ್ತೆ. ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಪಾಪ ಒಪ್ಪಿಕೊಂಡು ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳಿರಿ. ಸಭೆಗೆ ಹೋಗಿ ಪ್ರಾರ್ಥಿಸಿರಿ. ದೃಷ್ಟಿಬೊಂಬೆಯಂತೆ ಕೂತ್ಕೊಳ್ತಾರೆ ಕೆಲವರು ಸಭೆಯಲ್ಲಿ. ಆ ಸಮಯದಲ್ಲಿ ನಾನು ಮಾಡೋದೇನೆಂದರೆ, ಚರ್ಚಲ್ಲಿರುವ ವಿಶ್ವಾಸಿಗಳಿಗೆ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ ಅನ್ನುತ್ತೇನೆ. ಅವರಲ್ಲಿ ಒಬ್ಬನಿಗೆ ಪ್ರಾರ್ಥನೆ ಆತ್ಮ ಇಲ್ಲದಿರುವಾಗ ಇನ್ನೊಬ್ಬನು ಪ್ರಾರ್ಥಿಸುವಾಗ ಪವಿತ್ರಾತ್ಮ ದೇವರು ಅಂಥವರನ್ನು ಕೂಡ ಪ್ರೇರೇಪಿಸ್ತಾರೆ. ಒಟ್ಟುಗೂಡಿ ಪ್ರಾರ್ಥಿಸಿರಿ, ಏಕಾಂತವಾಗಿ ಪ್ರಾರ್ಥಿಸಿರಿ, ಒಬ್ಬರಾಗಿ ಪ್ರಾರ್ಥಿಸಿರಿ. ಮೇಲಿಂದ ಮೇಲೆ ಹೇಳ್ತಿದ್ದೇನೆ, ಕೀರ್ತನೆ ಪುಸ್ತಕ ಓದಿ ಪ್ರಾರ್ಥಿಸಿರಿ. ಪ್ರಾರ್ಥನೆಗೆ ನಿಮಗೆ ಇಂಧನ ದೊರಕುತ್ತದೆ. ಪ್ರಾರ್ಥಿಸುವ ವಿಧಾನ ಅರ್ಥಕೊಳ್ತೀರಿ, ಪ್ರಾರ್ಥಿಸುವ ಅಂಶ ನಿಮಗೆ ದೊರಕ್ತವೆ. 3 ತಾಸು ಪಾಪ ಅರಿಕೆ ಮಾಡಿ ಪ್ರಾರ್ಥಿಸ್ತಾರೆ. ಆನಂತರ ಏನ್ ಮಾಡಿದ್ರು ನೋಡಿ, ಅವರು 3 ತಾಸು ತಾವಿದ್ದ ಸ್ಥಳದಲ್ಲಿಯೇ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು. ಏನ್ ಮಾಡ್ತಿದ್ದಾರೆ? ಒಂದು 3 ತಾಸುಗಳವರೆಗೂ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಓದುತ್ತಾ ಬಂದ್ರು. ಆ ಕಾಲದಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, 5 ಕಾಂಡಗಳ ಪುಸ್ತಕ ಮಾತ್ರ ಆ ಕಾಲದಲ್ಲಿತ್ತು. ಈಗ ನಮಗೆ ಪೂರ್ತಿ ಬೈಬಲ್ ಇದೆ, 66 ಪುಸ್ತಕಗಳುಳ್ಳ. ಈ ದಿನ ನಾವು ನಮ್ಮ ಭಾಷೆಯಲ್ಲಿ ಬೈಬಲ್ ಓದಿಕೊಳ್ಳುವುದಕ್ಕಾಗಿ ಲಭ್ಯವಿದೆ. ಆ ಕಾಲದಲ್ಲಿ ಇಬ್ರಿಯ, ಗ್ರೀಕ್ನಲ್ಲಿ ಮಾತ್ರ ಲಭ್ಯವಿತ್ತು. ಅದಕ್ಕಾಗಿಯೇ ಆದಿ ದಿನಗಳಲ್ಲಿ ಆ ಒಂದು ಫಾದರ್ಗಳು, ಆ ಬಿಷಪ್ ಅವರು ಮಾತ್ರ ಓದಿ ಜನರಿಗೆ ಸಾರಿ ಹೇಳ್ತಿದ್ರು. ಎಲ್ಲರೂ ಓದುವುದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಆ ಕಾಲದಲ್ಲಿ ತಪ್ಪು ಸಿದ್ಧಾಂತಗಳು ಬಂದವು. ಯಾವಾಗ ವಾಕ್ಯ ಓದಲು ಆರಂಭಿಸುತ್ತಾನೋ, ಮಾರ್ಟಿನ್ ಲೂಥರ್ ಎಂಬ ವ್ಯಕ್ತಿ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾನೆ, ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಕ್ರಿಸ್ತನಾಗಿದ್ದಾನೆ, ಪಾಸ್ಟರ್ ಅಲ್ಲ ಎಂಬುದಾಗಿ ಅವನು ತಿಳ್ಕೊಳ್ತಾನೆ. ವಾಕ್ಯ ಓದಿರಿ, ಮೂಢನಂಬಿಕೆಯೆಲ್ಲ ಹೋಗ್ತವೆ. ಪ್ರತಿ ಪ್ರಶ್ನೆಗೆ ಉತ್ತರ ದೊರಕುತ್ತದೆ. ದೇವರ ವಾಕ್ಯವನ್ನು ಒಂದು ಜಾವ ಹೊತ್ತು ಅಂದ್ರೆ 4 ಅವರ್ಸ್ ಕಂಟಿನ್ಯೂಸ್ ಆಗಿ ನಿಂತುಕೊಂಡು ದೇವರ ವಾಕ್ಯ ಓದುತ್ತಾರೆ. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಓದುವುದಕ್ಕಾಗಿ ಒಂದು ದಿನ ತೆಗೆದಿಟ್ಟುಕೊಂಡು ದೇವರ ಸನ್ನಿಧಿಯಲ್ಲಿ ನಿಶ್ಚಯಿಸಿಕೊಳ್ಳಿರಿ. 8 ಅವರ್ಸ್ ಕೆಲಸ ಮಾಡ್ತಿದ್ದೀರಲ್ಲವೇ, ಒಂದು 4 ಅವರ್ಸ್ ಬೈಬಲ್ ಓದುವುದಕ್ಕಾಗಿ, 4 ಅವರ್ಸ್ ಪ್ರಾರ್ಥನೆ ಮಾಡುವುದಕ್ಕಾಗಿ ತಿಂಗಳಿಗೊಂದು ಸಾರಿ ನೀವು ಪ್ರಯತ್ನ ಮಾಡಬಾರ್ದು? ಪ್ರಯತ್ನ ಮಾಡಿ ನೋಡಿ. ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ಹೇಗಿರ್ತೀರಿ ಎಂದು ಅರ್ಥ ಆಗುತ್ತೆ. ನಿಮ್ಮ ಪ್ರಾರ್ಥನೆ ಎಷ್ಟು ಶಕ್ತಿಯುತವಾಗಿರುತ್ತೆ ಎಂದು ಗುರುತಿಸ್ತೀರಿ. ಈ ದಿನ ಬೈಬಲೇ ಸರಿಯಾಗಿ ಓದಲ್ಲ, 1 ವಚನ 2 ವಚನ ಅಷ್ಟೇ ಓದುತ್ತಾರೆ. ಬೈಬಲ್ ಓದುತ್ತಾ ಇರುವಾಗ ನೀವು ದೇವರ ಮನಸ್ಸನ್ನು ಅರಿತುಕೊಳ್ಳುತ್ತೀರಿ, ದೇವರ ಚಿತ್ತ ಅರಿತುಕೊಳ್ತೀರಿ. ದೇವರ ಚಿತ್ತ ತಿಳ್ಕೊಳ್ಬೇಕು, ದೇವರ ಚಿತ್ತ ತಿಳ್ಕೊಳ್ಬೇಕು ಅನ್ನುತ್ತಾ ಇರ್ತಾರೆ ಬಹಳಷ್ಟು ಜನ. ದೇವರ ಚಿತ್ತ ಅಂದ್ರೆ ಏನು ಪ್ರಿಯರೇ? ದೇವರ ಇಷ್ಟ. ದೇವರ ಇಷ್ಟ ಏನೆಂದು ತಿಳ್ಕೊಳ್ಬೇಕಾದ್ರೆ ಆತನ ವಾಕ್ಯ ಅಂದ್ರೆ ಬೈಬಲ್ ಓದುವಾಗ ಆತನ ಮನಸ್ಸು, ಆತನ ಪ್ರಣಾಳಿಕೆಗಳು, ಆತನ ಆಲೋಚನೆ, ಆತನು ಯಾವ ರೀತಿಯಾಗಿದ್ದಾನೆಂದು, ಆತನು ನಮಗೋಸ್ಕರ ಏನೆಲ್ಲ ಮಾಡಲು ಇಚ್ಛಯಿಸುತ್ತಿದ್ದಾನೆಂದು, ಮಾಡಿದ್ದಾನೆಂದು ಎಲ್ಲ ಅರಿತುಕೊಳ್ಳಬಹುದು. ಅದಕ್ಕೆ ಬೈಬಲ್ ಓದಿರಿ, ಬೈಬಲ್ ಓದಿರಿ, ಬೈಬಲ್ ಓದಿರಿ. ದೇವರ ಮನಸ್ಸನ್ನು ನೀವು ಅರಿತುಕೊಳ್ತೀರಿ, ದೇವರ ಚಿತ್ತವನ್ನು ಅರಿತುಕೊಳ್ತೀರಿ, ದೇವರ ನಡೆಸುವಿಕೆ ಹೊಂದಿಕೊಳ್ತೀರಿ, ದೇವರ ಪ್ರೀತಿ ಎಂತದೆಂದು ನೀವು ಗುರುತಿಸುವವರಾಗಿರ್ತೀರಿ. ಹೌದು, ಪ್ರತಿ ದಿನ 1 ಗಂಟೆಯಷ್ಟು ಕನಿಷ್ಠ ಪ್ರಾರ್ಥಿಸುವುದಕ್ಕಾಗಿ, 1 ಗಂಟೆ ಬೈಬಲ್ ಓದುವುದಕ್ಕಾಗಿ ನಿಮ್ಮನ್ನು ನೀವು ಸ್ಪೇರ್ ಮಾಡಿಟ್ಕೊಳ್ಳಿ. ಬೇಕಾದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಒಂದು ಪ್ರತ್ಯೇಕ ಸಮಯ ಏರ್ಪಡಿಸಿಕೊಂಡು ನಿಮ್ಮ ಶೆಡ್ಯೂಲ್ನಲ್ಲಿ ಫಿಕ್ಸ್ ಮಾಡಿಟ್ಕೊಳ್ರಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ನಿಮ್ಮ ಬದುಕು, ಎಷ್ಟು ಆಶೀರ್ವಾದ ಇರುತ್ತೆ ನೋಡಿ ನಿಮ್ಮ ಕೆಲಸಗಳಲ್ಲಿ, ಎಷ್ಟು ಪ್ರಶಾಂತತೆ ಹೊಂದಿದವರಾಗಿರ್ತೀರಿ ನಿಮ್ಮ ಅಂತರಂಗದಲ್ಲೆಂದು ನಿಮಗೆ ಗೊತ್ತಾಗುತ್ತೆ. ಕನಿಷ್ಠ ತಿಂಗಳಿಗೆ 1 ಸಾರಿ 2 ಸಾರಿ ಸಭೆಯಾಗಿ ಸೇರಿ 4 ಅವರ್ಸ್ ಉಪವಾಸ ಪ್ರಾರ್ಥನೆಗೆ ಹೋದವರು ಕನಿಷ್ಠ ಮಿನಿಮಮ್ 4 ಅವರ್ಸ್ ಇರಬೇಕು. ಮ್ಯಾಕ್ಸಿಮಮ್ 8 ಅವರ್ಸ್ ಆದರೂ ಇರಲು ಸಿದ್ಧವಾಗಿರಿ. ಹೀಗೆಯೇ ಬಂದು ಹಾಗೆ ಹೋಗ್ಬೇಕಂದ್ಕೊಳ್ತಾರೆ ಚರ್ಚ್ಗೆ. ಉಪವಾಸ ಪ್ರಾರ್ಥನೆಗೆ ಹಾಗೆ ಬಂದು ಹೀಗೆ ಹೋಗಬೇಕನ್ನೋವರು ಗಬಗಬ ಅಂತ ಒಂದು ಲಿಸ್ಟ್ ಬರ್ಕೊಂಡು ದೇವರಿಗೆಲ್ಲ ಹಂಚ್ಕೊಂಡು ಹೋಗ್ತಾರೆ. ಹಾಗಲ್ಲ, ಆತನ ಸನ್ನಿಧಿಯಲ್ಲಿ ಕಾದಿರಬೇಕು. ಆತನ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರೋದಾದರೆ ಆತನ ಮನಸ್ಸನ್ನು ನಾವು ಹೊಂದಿಕೊಳ್ಳಬಲ್ಲೆವು, ಆತನ ಯೋಚನೆ ನಾವು ಅರಿತುಕೊಳ್ಳಬಲ್ಲೆವು. ಇಂದಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಬೈಬಲ್ ಪಾರಾಯಣ ಮಾಡುವುದು,
ಪ್ರಾರ್ಥನೆ ಮಾಡೋದು ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಆಶೀರ್ವಾದವಾಗಿದೆ. ನಮ್ಮ ಬದುಕಿನಲ್ಲಿ ಎಲ್ಲವೂ ತಮ್ಮ ಕ್ರಮಾನುಸಾರವಾಗಿ ನಡೆಯಬೇಕಾದರೆ ನೀವಿದನ್ನು ಮಾಡಿರಿ. ನೀವು ಅವುಗಳಿಗಾಗಿ ತವಕಿಸುವ ಅಗತ್ಯವಿಲ್ಲ. ಇದೇನಾಗ್ತದೋ ಅದು ಹೇಗೆ ಇದು ಹೇಗೆ ಎಂಬ ಭಯದ ಅಗತ್ಯ ನಮಗಿಲ್ಲ. ಕರ್ತನಿಗೆ ಮೊರೆಯಿಟ್ಟ ದಿನ ನಮಗೆ ಸಮಸ್ತವು ಸಮಕೂಡಿ ನಡೆಯುವ ಹಾಗೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡ್ತಾರೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ದೇವರೇ ಯಾವ್ಯಾವ ಸ್ಥಳಗಳಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅಂತಹ ನಾವೆಲ್ಲ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು, ವಾಕ್ಯ ಧ್ಯಾನದ ವಿಶೇಷತೆಯನ್ನು ಗುರುತಿಸಲು ಸಹಾಯ ಮಾಡಿರಿ. ಈ ದಿನ ಮೊದಲುಗೊಂಡು ದೇವರೇ ನಿಮ್ಮಲ್ಲಿ ಆನಂದಿಸುವವರಾಗಿ, ನಿಮ್ಮೊಂದಿಗೆ ಸಹವಾಸ ಮಾಡುವವರಾಗಿ, ಪ್ರಾರ್ಥಿಸಿ ನಿಮಗೆ ವಿಜ್ಞಾಪನೆ ಮಾಡಿ ನಿಮ್ಮ ಮಾತು ಕೇಳುವವರಾಗಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಯಾತ್ರಿಕರು ಪ್ರಯಾಣಿಕರು ಆಗಿರುತ್ತಾ ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವ ಪರಲೋಕಕ್ಕಾಗಿ ಕಾದುಕೊಂಡಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರೂರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಹಾಗೆಯೇ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿರಿ. ಇತರರಿಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ, ಹಾಗೂ ಒಂದು ವೇಳೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ, ಅಂದರೆ ಹೊರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿ. ನಿಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡಲು ನಾವು ಆಸೆಯುಳ್ಳವರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ, ಅಂದರೆ ನೀವು ಅಲ್ಲಿ ನಾವು ಇಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಪವಿತ್ರಾತ್ಮನ ಕಾರ್ಯಗಳು ಎಲ್ಲೆಡೆ ನಡೆಯುತ್ತಾ ಇರುತ್ತವೆ. ಭೂಲೋಕದವರೆಲ್ಲ ಆತನ ಮಹಿಮೆ ಕಾಣುವ ಹಾಗೆ ಪವಿತ್ರಾತ್ಮ ದೇವರು ಈ ಅಂತ್ಯಕಾಲದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡಲು ಸಿದ್ಧವಾಗಿದ್ದಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಇಂದೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇತರರಿಗೂ ಕೂಡ ಇದರ ಬಗ್ಗೆ ತಿಳಿಸಿ. www.jaipal.org ಎಂಬ ವೆಬ್ಸೈಟ್ ಅನ್ನು ಸಂಧಿಸಿರಿ. ಅದರಲ್ಲಿ ನಿಮಗೆ ಈ ಸೇವೆ ಕುರಿತು ಸಕಲ ವಿಧವಾದ ವಿವರಗಳು ನಿಮಗೆ ದೊರಕುತ್ತವೆ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಒರಿಯಾ 5-6 ಭಾಷೆಗಳಲ್ಲಿ ಟೆಲಿವಿಷನ್ ಪ್ರೋಗ್ರಾಮ್ಸ್ ಪ್ರಸಾರ ಮಾಡ್ತಿದ್ದೇವೆ. ಅನೇಕ ಇತರ ಭಾಷೆಗಳಲ್ಲಿ ಮಾತಾಡುವವರು ದೇವರ ವಾಕ್ಯ ಕೇಳಿ ಎಷ್ಟೋ ಮೇಲ್ ಹೊಂದುತ್ತಿದ್ದೇವೆ ಎಂದು ತಿಳಿಸುತ್ತಿದ್ದಾರೆ. ಈ ಟೆಲಿವಿಷನ್ ಸೇವೆಯೆಲ್ಲ ಮುಂದುವರಿಸುವುದು ಬಹಳ ಭಾರಭರಿತವಾಗಿದೆ. ಆ ಟಿವಿ ಚಾನಲ್ಸ್ ಅವರಿಗೆ ಹ್ಯೂಜ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಹಿಡಿಯನ್ನು ಬಿಚ್ಚಿ ಈ ಸೇವೆಯಲ್ಲಿ ಬಿತ್ತಿರಿ. ದೇವರು ನಮಗೆ ಕೊಡುವ ಆಶೀರ್ವಾದಗಳನ್ನು ನೀವು ಹೊಂದಬಹುದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲಿದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939731313 ನಂಬರಿಗೆ ಕರೆ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಆದರೆ ಈ ದಿನ ಉಪವಾಸ ಪ್ರಾರ್ಥನೆ ಇದೆಯಲ್ಲವೇ? ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಂಡು ಸಕಲ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರಾಗಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.